ಬೆಂಗಳೂರಿನಲ್ಲಿಂದು ಆಯೋಜಿಸಿದ್ದ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ವಿವಿಧ ಕ್ಷೇತ್ರಗಳ ಸಾಧಕರಿಗೆ 2026ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಸದ್ಭಾವನಾ ಪ್ರಶಸ್ತಿ ವಿತರಿಸಿದರು. ವಿಧಾನ ಪರಿಷತ್ ಸದಸ್ಯ ಪ್ರತಾಪ್ ಸಿಂಹ ನಾಯಕ್, ಮಾಜಿ ಶಾಸಕ ಪ್ರಮೋದ್ ಮಧ್ವರಾಜ್, ಮಾಜಿ ಮೇಯರ್ ಸಂಪತ್ ರಾಜ್ ಮತ್ತಿತರರು ಉಪಸ್ಥಿತರಿದ್ದರು. ಶ್ರೀದೇವಿಯವರು ಮಂಗಲ ಮೂಲದವರು ಪ್ರಾಮಾಣಿಕತೆ ಮತ್ತು ಪರಿಶ್ರಮದಲ್ಲಿ ಕೆಲಸವನ್ನ ಮಾಡ್ತಾ ಗುರುತನ್ನ ಬೆಳೆಸಿಕೊಂಡು ಇವತ್ತು ಸಾಧಕ್ ರಿಲಯನ್ಸ್ ಕಾಂಪೋನೆಂಟ್ಸ್ ಅಂಡ್ ಸಿಸ್ಟಮ್ ಅನ್ನ ಹೊಂದಿದ್ದಾರೆ. ಸುದೀರ್ಘ ಸೇವಾವಧಿಯಲ್ಲಿ ಕೂಡ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಬಂಧುಗಳೇ, ವೇದಿಕೆಯಲ್ಲಿ ನಮ್ಮ ಜೊತೆ ಇರುವಂತಹ ಕರ್ನಾಟಕಾಧಿಗಳಾಗಿ ನಮ್ಮ ಜೊತೆ ಇರುವಂತಹ ವಿಧಾನ ಪರಿಷತ್ ಬಳಿಕ ರಾಜ್ಯಪಾಲರು ಧರ್ಮ, ಆಧ್ಯಾತ್ಮ ಹಾಗೂ ಸಮಾನತೆ ಭಾರತೀಯ ಜನಜೀವನದ ಆಧಾರ ಸ್ತಂಭಗಳಾಗಿವೆ. ಅನೇಕ ಜಾಗತಿಕ ಸಮಸ್ಯೆಗಳಿಗೆ ದಾರ್ಶನಿಕರ ಚಿಂತನೆಗಳಿಂದ ಪರಿಹಾರ ದೊರೆಯಲು ಸಾಧ್ಯವಿದೆ. ತಂತ್ರಜ್ಞಾನ ಮತ್ತು ಸಂವಹನ ಜಗತ್ತಿನ್ನು ಚಿಕ್ಕದಾಗಿಸಿದೆ. ಆಲೋಚನೆಗಳು ಮತ್ತು ಕಾರ್ಯಗಳ ಪ್ರಭಾವವು ವಿಶಾಲವಾಗಿವೆ. ಸಕಾರಾತ್ಮಕ ಸಹಿಷ್ಣುತೆ ಮತ್ತು ಸಹೋದರತ್ವ ರೂಢಿಸಿಕೊಳ್ಳಬೇಕಿದೆ. ಯುವ ಸಮುದಾಯ ದೇಶದ ದೊಡ್ಡ ಶಕ್ತಿಯಾಗಿದ್ದು, ಸತ್ಯ, ಅಹಿಂಸೆ ಮತ್ತು ಸೇವೆಯ ಮಾರ್ಗದಲ್ಲಿ ನಡೆದು ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆ ತರಬೇಕು ಎಂದು ತಿಳಿಸಿದರು. इस दिशा में कार्य करते हुए सनातन फाउंडेशन गांधी जी की स्मृति को जीवित रखने के लिए साथ साथ उन व्यक्तियों को भी सम्मानित करने का प्रशंसनीय कार्य कर रहा है जो समाज में सद्भावना, शांति और एकता के लिए कार्य कर रहे हैं. ಪ್ರತಾಪ್ ಸಿಂಹ ನಾಯಕ್, ದೇಶದಲ್ಲಿನ ಕಟ್ಟಕಡೆಯ ವ್ಯಕ್ತಿಯು ಗೌರವ ಹಾಗೂ ಘನತೆಯಿಂದ ಬದುಕಬೇಕು ಎಂಬುದು ಮಹಾತ್ಮ ಗಾಂಧಿ ಅವರ ಕನಸಾಗಿತ್ತು. ಅದನ್ನು ನನಸು ಮಾಡುವ ನಿಟ್ಟಿನಲ್ಲಿ ಯುವ ಜನತೆಯ ಪಾತ್ರ ಮಹತ್ವದಾಗಿದೆ ಎಂದರು. ಮಹಾತ್ಮ ಗಾಂಧೀಜಿಯವರು ಕಂಡಂತಹ ಕನಸನ್ನ ನನಸು ಮಾಡುವ ದೃಷ್ಟಿಯಲ್ಲಿ ಭಾರತದ ಸಮಾಜದ ಕಟ್ಟಕಡೆಯ ವ್ಯಕ್ತಿಯೂ ಕೂಡ ಗೌರವಯುತವಾದಂತಹ ಬದುಕನ್ನ ಕಾಣಬೇಕು. ಪ್ರಮೋದ್ ಮಧ್ವರಾಜ್, 20ನೇ ಶತಮಾನದ ಅತ್ಯುತ್ತಮ ವ್ಯಕ್ತಿ ಯಾರೆಂದು ನಡೆಸಿದ ಜಾಗತಿಕ ಸಮೀಕ್ಷೆಯಲ್ಲಿ ಮಹಾತ್ಮ ಗಾಂಧಿ ಮೊದಲಿಗರಾಗಿದ್ದರು. ತಮ್ಮ ಸರಳ ಜೀವನದ ಮೂಲಕ ಜಗತ್ತಿನಾದ್ಯಂತ ಪ್ರಭಾವ ಬೀರಿದ ಮಹಾನ್ ನಾಯಕ ಎಂದರು. ಅದರಲ್ಲಿ ಪ್ರಥಮ ಸ್ಥಾನವನ್ನು ಪಡೆದವರು ನಮ್ಮ ದೇಶದ ಫಾದರ್ ಆಫ್ ದ ನೇಷನ್ ಅಂತ ನಾವೇನು ಕರಿತೀವಿ, ಮಹಾತ್ಮ ಗಾಂಧಿ ಎಂಬತಕ್ಕಂಥದ್ದು ನಮಗೆ ಬಹಳಷ್ಟು ಹೆಮ್ಮೆಯ ವಿಚಾರ. ಪ್ರಶಸ್ತಿ ಪುರಸ್ಕೃತ ಕಿಶೋರ್ ಆಳ್ವಾ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಸದ್ಭಾವನಾ ಪ್ರಶಸ್ತಿ ಪಡೆದಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದರು. If we hold these two, no challenge is too big. Let us honor Mahatma Gandhi not with flowers but with the actions. Let us honor India not with slogans but with our service. Congratulations once again to all awardees. You make Bapu proud. You make Bharat proud.